ಓಂ ಶ್ರೀ ಗುರುಭ್ಯೋ ನಮಃ. ಗಂಗಾಟ್ ಗುಡ್ ಎಂಬ ರಾಜ್ಯವನ್ನು ನಿಶುಂಭ ರಾಜನು ನಡೆಸುತ್ತಿದ್ದನು. ರಾಜ ಪ್ರಜೆಗಳ ಹಿತಚಿಂತಕನಾಗಿದ್ದನು. ಹೀಗಿರುವಾಗೊಮ್ಮೆ ಪೆಟ್ರೋಲ್ ವಿಚಾರಕ್ಕೆ ರಾಜ್ಯದಲ್ಲಿ ಹಾಹಾಕಾರವೆದ್ದಿತು. ಈ ವಿಚಾರವನ್ನು ತಿಳಿದು ಆಸ್ಥಾನಕ್ಕೆ ಬಂದ ಚತುರ ಮಂತ್ರಿಯು, ಮಹಾಪ್ರಭು, ಗುಪ್ತಚರ ವರದಿಯಿದೆ, ಪೆಟ್ರೋಲ್ ಬೆಲೆ ಜಾಸ್ತಿಯಾಗಿದೆ ಎಂದು ಪ್ರಜೆಗಳು ರೊಚ್ಚಿಗೆದ್ದು ಗಲಾಟೆ ಮಾಡುತ್ತಿದ್ದಾರೆ. ರಾಜನು ಏನು ಮಾಡುವುದೆಂದು ಮಂತ್ರಿಗಳನ್ನೇ ಸಲಹೆ ಕೇಳಿದ. ಮಂತ್ರಿಯು, ಪ್ರಭು, ನಾವು ಪೆಟ್ರೋಲ್ ಯಜ್ಞ ಮಾಡಿ ಎಲ್ಲ ಬಾವಿಗಳಲ್ಲಿ ಪೆಟ್ರೋಲ್ ತುಂಬುವಂತೆ ಮಾಡೋಣ, ಸಂತೋಷವಾಗುತ್ತದೆ ಎಂದನು. ರಾಜನಿಗೆ ಒಪ್ಪಿಗೆಯಾಯಿತು. ಪ್ರಜೆಗಳು ಸಂತೋಷವಾಗಿದ್ದರೆ ನಮ್ಮ ಆಡಳಿತ ಸಾರ್ಥಕವಾಗುತ್ತದೆ ಎಂದುಕೊಂಡನು. ಮಂತ್ರಿಯು ಡಂಗೂರ ಹೊಡೆಸಿದನು. ರಾಜ್ಯದ ಬಾವಿಗಳಲ್ಲಿ ಪೆಟ್ರೋಲ್ ತುಂಬಿಸುವುದಕ್ಕಾಗಿ ಆಸ್ಥಾನದಲ್ಲಿ ಪೆಟ್ರೋಲ್ ಯಜ್ಞ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಹೋಮ ಹವನಕ್ಕಾಗಿ ಪ್ರಜೆಗಳೆಲ್ಲ ಒಂದೊಂದು ಕಟ್ಟಿಗೆಯನ್ನು ದಾನ ಕೊಡಬೇಕು. ಇದರಿಂದ ಈ ಪುಣ್ಯ ಕಾರ್ಯದಲ್ಲಿ ನಿಮ್ಮ ಪುಣ್ಯವು ಬರುತ್ತದೆ. ಹೀಗೆ ರಾಜ್ಯದಲ್ಲೆಲ್ಲ ಪ್ರಚಾರ ಮಾಡಲಾಯಿತು. ಹಾಗೂ ರಾಜ್ಯದ 4 ದಿಕ್ಕಿನಿಂದ ಬುದ್ಧಿಜೀವಿಗಳನ್ನು ಕರೆಸಲಾಯಿತು. ಯಜ್ಞಕ್ಕಾಗಿ ದಾನ ಕೊಟ್ಟ ಕಟ್ಟಿಗೆಯು ದೊಡ್ಡ ಬೆಟ್ಟದಂತೆ ಆಗಿತ್ತು. ಮಹಾರಾಜನ ಅನುಮತಿ ಪಡೆದು ಮಂತ್ರಿಯು ಯಜ್ಞ ಕಾರ್ಯವನ್ನು ಆರಂಭಿಸಿದನು. 18 ದಿನಗಳ ಕಾಲ ದೊಡ್ಡ ಯಜ್ಞ ಸಸೂತ್ರವಾಗಿ ನಡೆಯಿತು. 18ನೇ ದಿನ ಯಜ್ಞದೊಳಗಿನಿಂದ ಒಂದು ಅಶರೀರ ವಾಣಿ ಕೇಳುತ್ತದೆ. ನಾನು ನಿಮ್ಮ ಯಜ್ಞ ಕಾರ್ಯದಿಂದ ಸಂತೃಪ್ತನಾಗಿದ್ದೇನೆ. ಬೇಕಾದ ವರವನ್ನು ಕೇಳಿಕೊಳ್ಳಬಹುದು. ಮಂತ್ರಿಯು, ದೇವ, ನಮ್ಮ ಜನಗಳು ಪೆಟ್ರೋಲ್ ದುಬಾರಿ ಎಂದು ಬಹಳ ಕಷ್ಟಪಡುತ್ತಿದ್ದಾರೆ. ಆದುದರಿಂದ ರಾಜ್ಯದಲ್ಲಿರುವ ಬಾವಿಗಳಲ್ಲೆಲ್ಲ ಪೆಟ್ರೋಲ್ ತುಂಬುವಂತೆ ಮಾಡು ಎಂದು ವರ ಕೇಳಿದನು. ಇದನ್ನು ಕೇಳಿದ ದೇವರು, ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾದುದು. ಆದರೂ ನಿಮ್ಮ ಯಜ್ಞದಿಂದ ತೃಪ್ತನಾಗಿದ್ದೇನೆ. ಆದ್ದರಿಂದ 1 ವರ್ಷದ ಮಟ್ಟಿಗೆ ಎಲ್ಲ ಬಾವಿಗಳಲ್ಲೂ ಪೆಟ್ರೋಲ್ ತುಂಬುವಂತೆ ಮಾಡುತ್ತೇನೆ ಎಂದು ಆಶ್ವಾಸನೆಯನ್ನು ಕೊಟ್ಟನು. ದೇವರ ವರದಂತೆ ರಾಜ್ಯದ ಎಲ್ಲ ಬಾವಿಗಳ ತುಂಬ ಪೆಟ್ರೋಲ್ ತುಂಬಿತು. ಜನರ ಸಂತೋಷ ಮುಗಿಲು ಮುಟ್ಟಿತು. ರಾಜನು ಒಂದು ಘೋಷಣೆ ಹೊರಡಿಸಿದ. ಬಾವಿಯಿಂದ ನೇರವಾಗಿ ಪೆಟ್ರೋಲ್ ತೆಗೆದುಕೊಂಡರೆ ಅದಕ್ಕೆ ಹಣ ಕೊಡಬೇಕಾಗಿಲ್ಲ. ಈಗ ಜನಗಳು ಇನ್ನೂ ಸಂತೋಷಗೊಂಡರು. ವಾವ್, ಇಷ್ಟು ಸುಖ ಯಾರಿಗಿದೆ? ಬಾವಿಯಿಂದ ಯಾವಾಗ ಬೇಕಾದರೂ ಪೆಟ್ರೋಲ್ ತೆಗೆದುಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದು. ಸಾಕಷ್ಟು ಪ್ರವಾಸವನ್ನು ಮಾಡಬಹುದು. ಸಾಮಾನುಗಳನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸುಲಭವಾಗಿ ಸಾಗಿಸಬಹುದು ಮತ್ತು ಮಾರಬಹುದು. ಅಗತ್ಯ ವಸ್ತುಗಳು ಹಾಗೂ ಹಣ್ಣು ತರಕಾರಿ ಕಡಿಮೆ ಬೆಲೆಗೆ ಸಿಗುತ್ತಿದೆ. ಸ್ವಲ್ಪ ಹಣದಲ್ಲಿ ಉತ್ತಮ ಜೀವನ ನಡೆಸಬಹುದು. ಸ್ವಲ್ಪ ದಿನಗಳು ಜನರು ಸಂತೋಷವಾಗಿಯೇ ಇದ್ದರು. ಕೆಲ ದಿನಗಳಲ್ಲೇ ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿತು. ನೀರಿಲ್ಲದೆ ರೈತನ ಬೆಳೆಗಳು ಒಣಗಿ ಕರಟಿ ಹೋಗಿತು. ಹಣ್ಣು ತರಕಾರಿಗಳು ಕಾಣದಾದವು. ಮಂತ್ರಿ ರಾಜನ ಬಳಿ ದೂರು ತಂದನು. ಮಹಾರಾಜ, ಕೆಲಸ ಹಾಳಾಯಿತು. ರಾಜ್ಯದ ಬಾವಿಗಳಲ್ಲಿ ಪೆಟ್ರೋಲ್ ಇದೆ, ಆದರೆ ನೀರು ಇಲ್ಲ. ರಾಜ ಹೇಳಿದ, ಒಳ್ಳೆಯದೇ ಆಯಿತಲ್ಲ, ನಾವು ಜನಗಳ ಸುಖ ಸಂತೋಷಕ್ಕಾಗಿ ಪೆಟ್ರೋಲ್ ಯಜ್ಞ ಮಾಡಿದೆವು. ಜನಗಳಿಗೆ ಬೇಕಾದ್ದು ಸಿಕ್ಕಿದೆಯಲ್ಲ ಎಂದನು. ಹೌದು ಮಹಾಪ್ರಭು, ಆದರೆ ಈಗ ಜನರು ಕುಡಿಯಲು, ಸ್ನಾನ ಮಾಡಲು ಹಾಗೂ ದಿನಬಳಕೆ ನೀರಿಗಾಗಿ ಕಷ್ಟಪಡುತ್ತಿದ್ದಾರೆ. ರಾಜನು, ಚಿಂತೆ ಬೇಡ. ರಾಜ್ಯ ಮೂಲೆ ಮೂಲೆಯಲ್ಲಿರುವ ನದಿ, ಕೆರೆ, ಹಳ್ಳಗಳಿಂದ ನೀರನ್ನು ಟ್ಯಾಂಕರ್ಗಳಲ್ಲಿ ತಂದು ಎಲ್ಲ ಕಡೆಗೂ ಸರಬರಾಜು ಮಾಡಿ ಎಂದು ರಾಜನು ಸಲಹೆಯನ್ನು ಕೊಟ್ಟನು. ರಾಜನ ಸಲಹೆಯಂತೆ ಟ್ಯಾಂಕರ್ಗಳಲ್ಲಿ ನದಿ, ಕೆರೆ ನೀರುಗಳನ್ನು ತುಂಬಿ ತಂದು ಮನೆಗಳಿಗೆ ಕೊಡಲು ಶುರು ಮಾಡಿದರು. ಬರುತ್ತಾ ನೀರಿನ ಬೆಲೆ ಗಗನಕ್ಕೆ ಏರಿತು. ಒಂದು ತಂಬಿಗೆ ನೀರಿಗೆ ಹಣ ಕೊಡುವುದು ಕಷ್ಟವಾಯಿತು. ಎಲ್ಲ ಸಿಗುತ್ತಿತ್ತು, ನೀರೇ ಇರಲಿಲ್ಲ. ಸ್ನಾನಗಳನ್ನು ಕಾಣದೆ ವಾರಗಳೇ ಆಯಿತು. ಕೊಡಗಳಲ್ಲಿ ತುಂಬಿಟ್ಟ ನೀರು ಕಳ್ಳತನವಾಗತೊಡಗಿತು. ನೀರು ಕಳ್ಳತನವಾಗಿದೆ ಎಂದು ಕಂಪ್ಲೇಂಟ್ ಕೊಡಲು ಹೋದರೆ ಪೊಲೀಸರು ಒಂದು ತಂಬಿಗೆ ನೀರು ಲಂಚ ಕೇಳುತ್ತಿದ್ದರು. ನೀರಿನ ಬ್ಯಾಂಕುಗಳು ಬಂದಿತು. ನೀರು ಸಾಲ ತೆಗೆದುಕೊಂಡರೆ 1 ಲೋಟ ನೀರು ಬಡ್ಡಿ ಕೊಡಬೇಕಾಗಿತ್ತು. ನೀರಿನ ATM ಬಂದಿತು. ಅಲ್ಲಿ ಒಂದು ತಂಬಿಗೆ ನೀರಿಗಾಗಿ ಸರದಿಯಲ್ಲಿ ನಿಂತರು. ದೇವರು ಕೊಟ್ಟ ವರದಂತೆ ಬಾವಿಯಲ್ಲಿ ಪೆಟ್ರೋಲ್ ಹೋಗಿ ನೀರು ಬರಲು ಇನ್ನೂ 6 ತಿಂಗಳು ಬಾಕಿ ಇತ್ತು. ಆದರೆ ನೀರಿನ ಕೊರತೆಯ ಕಾರಣ ಆರೋಗ್ಯ ಕೆಟ್ಟು ಜನಗಳು ಆಸ್ಪತ್ರೆ ಸೇರತೊಡಗಿದರು. ಆಸ್ಪತ್ರೆಗಳಲ್ಲಿ
ನೀರು ಒದಗಿಸಲಾಗುತ್ತಿಲ್ಲ. ನೀರಿನ ಕೊರತೆಯ ರೋಗಿಗಳ ಸಂಖ್ಯೆ ಜಾಸ್ತಿಯಾದರೂ ವೈದ್ಯರು ನೀರಿನ ಸಮಸ್ಯೆ ಪರಿಹರಿಸಲು ಸರ್ಕಾರಕ್ಕೆ ಪತ್ರವನ್ನು ಬರೆದರು. ಬಡವರಿಗೆ ನೀರು ಕೊಳ್ಳಲು ಸಾಧ್ಯವಾಗದೆ ಮಕ್ಕಳು, ವಯಸ್ಸಾದವರು ನಿತ್ರಾಣಗೊಂಡರು. ಕಾಡಿ ಬೇಡಿ ಗಂಟಲು ತೊಯ್ಯುವಷ್ಟು ಬಾಯಿಗೆ ನೀರು ಹಾಕುತ್ತಿದ್ದರು. ಜೀವಂತವಾಗಿ ಉಳಿಯುವುದು ಕಷ್ಟವಾಗಿತ್ತು. ಇಷ್ಟೆಲ್ಲ ಆಗುತ್ತಿರುವ ವೇಳೆಗೆ ಆಕಾಶದಲ್ಲಿ ಮೋಡ ಕವಿಯಿತು. ಗುಡುಗು ಮಿಂಚು ಬಂದಿತು. ಜೋರಾಗಿ ಮಳೆ ಸುರಿಯಿತು. ಜನಗಳೆಲ್ಲ ಮನೆಯಿಂದ ಹೊರಗೆ ಓಡಿ ಬಂದರು. ನೀರಿಗಾಗಿ ಕಂಗಾಲ ಬಾಕರಂತೆ ಆಗಿದ್ದ ಜನಗಳು ಮಳೆ ನೋಡಿ ಹರ್ಷದಿಂದ ಕೂಗಿದರು. ಎಷ್ಟೋ ದಿನಗಳಿಂದ ಸ್ನಾನವನ್ನೇ ಕಾಣದಿದ್ದ ಅವರು ಮಳೆಯಲ್ಲಿ ನಿಂತು ಮೈಮರೆತು ಕುಣಿದರು. ಮನೆಯಲ್ಲಿದ್ದ ಪಾತ್ರೆ, ಹಂಡೆ, ಕಡಾಯಿಗಳಲ್ಲಿ ಅಮೃತ ವರ್ಷಿಣಿಯನ್ನು ತುಂಬಿಕೊಂಡರು. ಊರವರೆಲ್ಲ ಒಂದಾದರು. ಮಳೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಆಗ ಆಕಾಶವಾಣಿ ಆಯಿತು. ನಿವಾಸಿಗಳೇ, ಮನುಷ್ಯನ ಬದುಕಿಗೆ ನೀರೇ ಆಧಾರ ಎಂದು ಈಗ ಅರ್ಥವಾಗಿರಬೇಕು. ಇನ್ನು ನಿಮ್ಮ ಊರಿನ ಬಾವಿಗಳಲ್ಲಿ ಪೆಟ್ರೋಲ್ ಹೋಗಿ ನೀರು ತುಂಬುತ್ತದೆ. ಆಸೆ ಪಡುವುದು ತಪ್ಪಲ್ಲ, ಆದರೆ ಪ್ರಕೃತಿಯ ವಿರುದ್ಧ ಹೋದರೆ ಅಧೋಗತಿ ಆಗುತ್ತದೆ. ಮನುಷ್ಯನಿಗೆ ಬದುಕಲು ಬೇಕಾಗಿರುವುದು ಗಾಳಿ, ನೀರು, ಆಹಾರ. ಇದಕ್ಕೆ ಹೊರತಾಗಿರುವುದನ್ನು ನಮ್ಮ ಅಗತ್ಯಕ್ಕೆ ಮಾತ್ರ ಬಳಸಬೇಕು. ಸರ್ವೇ ಜನ ಸುಖಿನೋ ಭವಂತು.